ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಗುರು ವೇದಾದ್ರಿ ಮಹರ್ಷಿಯವರ ಬಗ್ಗೆ 100 ಜ್ಞಾನಿಗಳು ನೀಡಿರುವಂತಹ ಚಿಂತನೆಯಲ್ಲಿ ಇವತ್ತು ಸ್ವಾಮಿ ವೆಂಕಟೇಶ್ವರಾನಂದ ಅವರು ಮಹರ್ಷಿಯವರನ್ನು ನಡೆದಾಡುವ ಯೋಗೀಶ್ವರರು ಅಂತ ತಿಳಿಸ್ತಾ ಇದ್ದಾರೆ. ವೇದಾದ್ರಿ ಮಹರ್ಷಿಯವರನ್ನು ನಡೆದಾಡುವ ಯೋಗೀಶ್ವರರು ಅಂತ ಯಾಕೆ ತಿಳಿಸ್ತಾ ಇದ್ದಾರೆ ಅಂತಂದರೆ, ಮಹರ್ಷಿಯವರ ಭಾವನೆಗಳು ಅಷ್ಟೊಂದು ಉತ್ಕೃಷ್ಟವಾಗಿರ್ತಾ ಇತ್ತು. ಅವರ ಮಾತಿನಲ್ಲಿ ಯಾವಾಗಲೂ ಸತ್ಯವನ್ನೇ ಕಾಣುವಂಥ ಸ್ಥಿತಿಯಲ್ಲಿ ಇರ್ತಾ ಇತ್ತು. ಅವರ ಕ್ರಿಯೆಗಳು ಯಾವಾಗಲೂ ಪರಿಶುದ್ಧವಾಗಿರ್ತಾ ಇತ್ತು. ಇತರರ ಕೊರತೆಗಳನ್ನು ಲೆಕ್ಕಿಸದೆ ಅವರಲ್ಲಿರುವಂತಹ ಒಳ್ಳೆಯದನ್ನು ಮಾತ್ರವೇ ಕಾಣುವಂತಹ ಸೇನಾಧಿಪತಿಯಂತೆ ಪ್ರಜ್ವಲಿಸ್ತಾ ಇದ್ದರು. ಯಾಕೆಂದರೆ ವೇದಾದ್ರಿ ಮಹರ್ಷಿಯವರು ಬಟ್ಟ ಬಯಲಿನ ಸ್ವರೂಪವೇ ಅಲ್ಲವೇ. ಹಾಗಾಗಿ ಬಟ್ಟ ಬಯಲು ಎಷ್ಟು ಸತ್ಯವಾದುದು, ಹಾಗೆ ಮಹರ್ಷಿಯವರ ಜೀವನವೂ ಅಷ್ಟೇ ಸತ್ಯವಾದುದು. ಮಹರ್ಷಿಯವರು ತಮ್ಮ ಲಕ್ಷೋಪಲಕ್ಷ ಆಸ್ತಿಗಳನ್ನೆಲ್ಲ ಇತರರ ಒಳಿತಿಗಾಗಿಯೇ ಉಪಯೋಗಿಸಿದಂತಹ ಮಹಾ ತ್ಯಾಗಿಯಾಗಿದ್ದರು. ಇವತ್ತಿನವರೆಗೂ ಸಹ ಅವರು ತಮ್ಮ ದುಡಿಮೆಯೆಲ್ಲ ನಮ್ಮೆಲ್ಲರಿಗೂ ಹಂಚಿಬಿಟ್ಟಿದ್ದಾರೆ. ಅವರ ಈ ಗುಣಗಳನ್ನು ಹೊಗಳತಕ್ಕದ್ದು. ಅಷ್ಟೇ ಅಲ್ಲ, ಅವರ ಕೀರ್ತಿ ನಮ್ಮ ದೇಶ ಮಾತ್ರವಲ್ಲ, ಇಡೀ ವಿಶ್ವ ಪೂರ್ತಿ ಹರಡಲಿ ಎಂದು ಹಾರೈಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾರ್ಚ್ 28ನೇ ತಾರೀಕು ವೇದಾದ್ರಿ ಮಹರ್ಷಿಯವರು ವಿಶ್ವಕಾಂತದಲ್ಲಿ ವಿಲೀನವಾದಂತಹ ದಿನವಾಗಿದೆ. ಮಹರ್ಷಿಯವರು ಪರಿಶುದ್ಧವಾದ ದೈವಿಕ ಸ್ವರೂಪವೇ ಆಗಿದ್ದರಿಂದ ಅವರು ವಿಶ್ವಕಾಂತದಲ್ಲಿ ವಿಲೀನರಾಗಿದ್ದಾರೆ. ನಮ್ಮೆಲ್ಲರ ಜೀವನದ ಉದ್ದೇಶವು ನಾವು ಪರಿಶುದ್ಧತೆಯನ್ನು ಹೊಂದುವುದೇ ಆಗಿದೆ. ಹಾಗಾದರೆ ನಾವು ಪರಿಶುದ್ಧವಾಗಿದ್ದೇವೆ ಅಂತಂದರೆ ದೈವ ನೀತಿಗೆ ಸ್ವಲ್ಪವೂ ವಿರೋಧವಿಲ್ಲದೆ ನಡೆದುಕೊಳ್ಳಬೇಕು ಎಂದು ಅರ್ಥವಾಗುತ್ತದೆ. ನಾವು ಪರಿಶುದ್ಧರಾಗಬೇಕು ಅಂದರೆ ನಮ್ಮಲ್ಲಿ ನಮ್ಮ ತಳಿ ಕೇಂದ್ರದಲ್ಲಿ ಅಚ್ಚೊತ್ತಾಗಿರುವಂತಹ ಎಲ್ಲ ಕಳಂಕಗಳನ್ನು ನೀಗಿಸಿ ಪರಿಶುದ್ಧವಾದರೆ ಮಾತ್ರವೇ ನಾವು ವಿಶ್ವಕಾಂತದಲ್ಲಿ ವಿಲೀನರಾಗಲು ಸಾಧ್ಯವಾಗುತ್ತದೆ. ಮಹರ್ಷಿಯವರ ಭಾವನೆ ಎಷ್ಟು ಉತ್ಕೃಷ್ಟವಾಗಿತ್ತೋ, ಅವರ ಮಾತಿನಲ್ಲಿ ಎಷ್ಟು ಸತ್ಯವಿರ್ತಾ ಇತ್ತೋ, ಅವರ ಕ್ರಿಯೆ ಎಷ್ಟು ಪವಿತ್ರವಾಗಿತ್ತೋ, ಹಾಗೆ ನಮ್ಮ ಭಾವನೆ, ನುಡಿ, ಕ್ರಿಯೆ ಪರಿಶುದ್ಧವಾದರೆ ನಮ್ಮ ತಳಿ ಕೇಂದ್ರವು ಪರಿಶುದ್ಧವಾಗುತ್ತದೆ. ಅಥವಾ ನಮ್ಮ ಭಾವನೆಯಲ್ಲಿಯೋ, ನುಡಿಯಲ್ಲಿಯೋ, ಕ್ರಿಯೆಯಲ್ಲಿಯೋ ಯಾವುದಾದರೂ ಒಂದು ತಪ್ಪು ಕಂಡು ಬಂದರೆ ಅದುವೇ ನಮಗೆ ಕರ್ಮಗಳಾಗಿ ಪಾಪದ ಅಚ್ಚೊತ್ತಾಗಲಿ ಕಷ್ಟಗಳಾಗಿ ಮುಂದಿನ ಸಂತತಿಯವರೂ ಬಾಧಿಸಲ್ಪಡುತ್ತಾರೆ. ಹಾಗಾಗಿ ನಾವು ಪರಿಶುದ್ಧರಾಗಿ ನಮ್ಮ ಮುಂದಿನ ಸಂತತಿಗಳನ್ನು ಪರಿಶುದ್ಧತೆಯನ್ನು ಹೊಂದುವ ಜವಾಬ್ದಾರಿ ನಮ್ಮದಾಗಿದೆ. ಹಾಗಾಗಿ ನಮ್ಮ ಭಾವನೆ, ನುಡಿ ಹಾಗೂ ಕ್ರಿಯೆಯಲ್ಲಿ ಸತ್ಯವನ್ನೇ ಅಳವಡಿಸಿಕೊಂಡರೆ ನಾವು ಪರಿಶುದ್ಧರಾಗಿ ಈ ವಿಶ್ವಕಾಂತದಲ್ಲಿ ವಿಲೀನರಾಗಬಹುದು. ಇದೇ ನಮ್ಮ ಜೀವನದ ಉದ್ದೇಶವೂ ಆಗಿದೆ. ಇಂತಹ ಜ್ಞಾನವನ್ನು ತಿಳಿಸಿಕೊಟ್ಟಂತಹ ಸ್ವಾಮಿ ವೆಂಕಟೇಶ್ವರಾನಂದ ಅವರಿಗೆ ನಮ್ಮ ಕೃತಜ್ಞತೆಯನ್ನು, ವಂದನೆಯನ್ನು ಅರ್ಪಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ.